ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಒಬ್ಬರು ಮನೆಗೆ ಹೋಗ್ತಾ ಇದ್ದೀನಿ, ರಿಲೇಟಿವ್ ಮನೆಗೆ. ಅದು ಯಾರ ಮನೆಗೆ ಅಂತ ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ. ಇವಾಗ ನಾನು ಮತ್ತು ಪೂರ್ವಿ ಆಟೋನಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದರೆ ಬಸ್ ಸ್ಟಾಪಿಂದ ಅವ್ರ ಮನೆಗೆ ಸ್ವಲ್ಪ ಫಾರ್ ಇದೆ, ನಿಯರ್ ಇಲ್ಲ. ಸೊ ಒಬ್ಬಳೇ ಯಾರೇ ನಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಪೂರ್ವಿ ಇದ್ಲೆಲ್ಲ ಆಟೋನಲ್ಲಿ ಹೋಗ್ತಾ ಇದ್ದೀನಿ ಈಗ. ಇವಾಗ ನಿಮಗೆ ಗೊತ್ತಾಗಿರ್ಬೋದು ನಾವು ಯಾರ ಮನೆಗೆ ಬಂದಿದ್ದೀವಿ ಅಂತ. ಎಸ್ ಕರೆಕ್ಟ್, ನಾವು ಬಂದಿರೋದು ರೂಪಾ ಅಕ್ಕ ಮನೆಗೆ. ಸೊ ರೂಪಾ ಅಕ್ಕ ತುಂಬಾ ಹಿಂಸೆ ಮಾಡ್ತಾರೋ ನಮ್ಮ ಮನೆಗೆ ಒಂದಿನ ಬಂದು ಹೋಗಿ ಅಂತ. ಅದಕ್ಕೋಸ್ಕರ ನಾನು ಮತ್ತು ಪೂರಿ ಬಂದಿದ್ದೀವಿ. ನಮ್ಮ ಹಸ್ಬೆಂಡ್ ಬರಲಿಲ್ಲ, ನಾಳೆ ಬರ್ತೀನಿ ನೀವು ಹೋಗಿ ಅಂತೇಳಿದ್ರು. ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೆ ನಾನು ಪೂರಿ ಇಬ್ಬರೇ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಪರಿ ಕೂಡ. ನೋಡಿ ಪರಿ ಬಿಟ್ಕೊಟ್ಬಿಟ್ಲು ಹುಡುಗಿಗೆ ಆಟ ಆಡೋ ಅಂತ. ಆ ಹುಡುಗಿ ಬಂದು ಅವ್ರ ಅಕ್ಕಪಕ್ಕದ ಮನೆ ಹುಡುಗಿನೇ. ಇವಾಗ ಪೂರಿ ಕೂಡ ಪುಷ್ ಮಾಡ್ತಿದ್ದಾಳೆ. ರೂಪಕ್ ಅವ್ರ ಮನೆ ಇರೋದು ಕೋರಮಂಗ್ಲದಲ್ಲಿ, ಇವರು ಕೂಡ ಬ್ಯಾಂಗ್ಳೂರಲ್ಲೇ ಇರೋದು. ಇವ್ರ ಮನೆಯಿಂದ ನಮ್ಮ ಮನೆಗೆ ತುಂಬಾ ದೂರ ಇದೆ ಫ್ರೆಂಡ್ಸ್. ನಾವು ಮಧ್ಯಾಹ್ನ ಬಸ್ ಹತ್ತಿದ್ದಕ್ಕೆ ಈವ್ನಿಂಗ್ ಆಯಿತು ಬಂದಿತ್ತು. ಸೊ ನಾನು ಕೂಡ ಇದೇ ಏರಿಯಾದಲ್ಲೇ ಹುಟ್ಟಿ ಬೆಳೆದಿದ್ದು ಎಲ್ಲ ಕೂಡ. ನಮ್ಮ ಡ್ಯಾಡಿ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಮಾಡ್ತಾಯಿದ್ದು. ರಿಟೈರ್ಡ್ ಆದಮೇಲೆ ನಾವು ಓನರ್ಸ್ಗೆ ಹೋಗಿದ್ದು. ಫ್ರೆಂಡ್ಸ್, ಇನ್ನೂ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ರೂಪಕ್ಕ ಅವರು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಬರ್ತೀವಿ ಅಂದ್ಕೊಂಡು ಪಾಪ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಒಬ್ಬಟ್ಟು ಸಾರು ಕೂಡ ರೆಡಿಯಾಗಿತ್ತು. ಬಟ್ ನಮ್ಮ ಹಸ್ಬೆಂಡ್ ಬರಲಿಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ನಾವು ಹೋದ್ಮೇಲೆ ಅವರು ಹೂರ್ಣಕ್ಕೆ ಗ್ರೈಂಡ್ರಿಗೆ ಹಾಕಿ ರುಬ್ತಾಯಿದ್ರು. ಅಂದರೆ ಒಬ್ಬಟ್ಟು ಸಾರು ಮತ್ತು ರೈಸ್ ಎಲ್ಲ ರೆಡಿಯಾಗಿತ್ತು. ಅವರಮ್ಮ ಮಾಡ್ತಾರದು ನೋಡಿ ನಾನು ಮಾಡ್ತೀನಿ ಅದೇ ಥರ ಅಂದ್ಬಿಟ್ಟು ಪರಿ ಚೇರ್ ಹಾಕ್ಕೊಂಡು ನೀರು ಅದ್ದಿ ಗ್ರೈಂಡ್ರ್ ಒಳಗಡೆ ಕೈ ಹಾಕಿ ಆಟ ಆಡ್ತಿದ್ದಾಳೆ. ಸೊ ನೋಡಿ ಹೂರ್ಣ ಕೂಡ ರೆಡಿಯಾಗಿತ್ತು ಮತ್ತು ವೈಟ್ ರೈಸ್ ಕೂಡ ರೆಡಿ ಮಾಡಿದ್ದಾರೆ. ಒಬ್ಬಟ್ಟು ಸಾರು ಕೂಡ ಗ್ಯಾಸ್ ಮೇಲಿದೆ ನೋಡಿ. ಭಾಳ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಸಾಂಬಾರು ಕೂಡ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಸಾಂಬಾರು ಕುದಿಲಿಕ್ಕೆ ಇಟ್ಟಿದ್ದಾರೆ. ನಮ್ಮ ಪೂರ್ವಿ ಕೂಡ ನಾನು ಅದೇ ರೀತಿ ಮಾಡ್ತೀನಿ ಅಂತ ಆಟ ಮಾಡ್ತಾಯಿದ್ಲು. ಸರಿ ಅಂತ ಅವಳನ್ನೂ ಕೂಡ ಎದ್ದು ನಿಲ್ಲಿಸ್ದೆ ಆ ಕಡೆ ಚೇರ್ ಮೇಲೆ. ಪರಿ ಆಟ ಆಡಿಕೊಂಡು ಹೂರ್ಣನ ಸ್ವಲ್ಪ ಮೆತ್ತಗೆ ಮಾಡಿಬಿಟ್ಟಿದ್ಲು. ಪರಿಣಿತ ಅವ್ರ ಮನೇಲಿ ಟ್ರೆಡ್ಮಿಲ್ಲು ಮಿಷಿನ್ ಕೂಡ ಇತ್ತು. ಇದು ಅವ್ರ ಮಮ್ಮಿ ಯೂಸ್ ಮಾಡ್ತಾರೆ ವ್ಯಾಯಾಮ ಮಾಡೋದಕ್ಕೋಸ್ಕರ. ಆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರಲ್ಲ. ಪರಿಣಿತ ನೋಡ್ಕೊಂಡಿದ್ದಾಳೆ ಯಾವ ರೀತಿ ಆಪ್ರೇಟ್ ಮಾಡೋದು, ಆನ್ ಮಾಡೋದು, ಆಫು, ಸ್ಟಾಪು, ಸ್ಪೀಡು ಎಲ್ಲ ನೋಡ್ಕೊಂಡಿದ್ದಾಳೆ. ಸೊ ಇವಾಗ ಏನು ಮಾಡ್ತಿದ್ದಾಳೆ ನೋಡಿ, ಆನಿಯನ್ನೆಲ್ಲ ಎತ್ಕೊಂಡು ಅದ್ರ ಮೇಲೆ ಜೋಡಿಸ್ತಾ ಇದ್ದಾಳೆ. ಜೋಡಿಸ್ಬಿಟ್ಟು ಹಿಂದಕ್ಕೆ ಬಂದು ಸ್ಟಾಪ್ ಇರೋದನ್ನ ಆನ್ ಮಾಡಿಬಿಟ್ಟು ಅದು ಈ ಕಡೆ ರಿವರ್ಸ್ ಬರೋದನ್ನ ನೋಡಿಕೊಂಡು ಕ್ಯಾಚ್ ಮಾಡ್ತಿದ್ದಾರೆ ಇಬ್ಬರೂ. ಅದು ಒಂಥರ ಆಟ ಥರ ಆಟ ಆಡ್ಕೊಂಡಿದ್ದಾರೆ ಇಬ್ಬರು ಕೂಡ. ಪರಿಣಿತ ಮತ್ತು ಪೂರ್ವಿ ಇಬ್ಬರು ಕೂಡ ವಾಕ್ ಮಾಡ್ತಾಯಿದ್ದಾರೆ. ಪರಿಣಿತ ಬೇಕು ಅಂತ ಸ್ಪೀಡ್ನ ಜಾಸ್ತಿ ಮಾಡ್ತಿದ್ದಾಳೆ. ಪೂರ್ವಿ ತುಂಬ ಹೆದರ್ಕೊತಾ ಇದ್ಲು. ಇವಾಗ ಈವ್ನಿಂಗ್ 6:30 ಆಗಿತ್ತು. ಸರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಪ್ಲೇ ಪಾರ್ಕಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಕೂಡ ರೆಡಿ ಆದೆ, ಅಕ್ಕ ಕೂಡ ರೆಡಿ ಆಗಿದ್ರು. ಅಕ್ಕನ ಕೈಲಿ ಉಂಡಿ ಇದೆ ನೋಡಿ, ಅದು ಬೇಕು ಅಂತ ಹಠ ಮಾಡ್ತಾಯಿದ್ಲು ಪರಿಣಿತ. ಸೊ ಕೊಡಲ್ಲ ಅಂದಿದ್ದಕ್ಕೆ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ. ಪರಿ ಮತ್ತು ಪೂರ್ವಿ ಇಬ್ಬರು ಕುತ್ಕೊಂಡಿದ್ದಾರೆ ನೋಡಿ. ಮ್ಯಾಚ್ ಬಾಕ್ಸ್ ಇರಲಿಲ್ಲ, ಸುಮ್ಮನೆ ಹಾಗೆ ಗಂಧದ ಕಡೆ ಇಟ್ಕೊಂಡು ಆಟ ಆಡಿಕೊಂಡು ಒಳಗಡೆ ದೇವ್ರ ಪೂಜೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ಸೊ ಇವಾಗ ಫೈನಲಿ ಪಾರ್ಕಿಗೆ ಬಂದ್ವಿ. ಈ ಪಾರ್ಕ್ ಏನು ತುಂಬ ದೂರ ಇರಲಿಲ್ಲ, ಅವ್ರ ಮನೆ ಹಿಂಭಾಗ ರೋಡಲ್ಲೇ ಇರೋದು. ಪರಿಣಿತ ನೋಡಿ ಎಷ್ಟು ಸ್ಪೀಡಾಗಿ ಆಡ್ತಿದ್ದಾಳೆ. ಇದು ಜೋಕಾಲಿ ಅವರಮ್ಮ ಒಂದು 2-3 ಸಲ ತೂಗಿದ್ರು ಅಷ್ಟೇ. ಆಮೇಲೆ ಅವಳೇ ಪುಷ್ ಮಾಡಿಕೊಂಡು ದುಕ್ಕೊತಾ ಇದ್ಲು. ನಮ್ಮ ಪೂರ್ವಿಗೆ ಜೋಕಾಲಿ ಅಷ್ಟು ಸ್ಪೀಡಾಗಿ ಆಡೋಕ್ಕೆ ಭಯ ಆಗ್ತಿತ್ತು. ಅದಕ್ಕೆ ಅವಳು ಬರೀ ಜಾರ ಬಂಡಿ ಆಡ್ತೀನಿ ಅಂತ ಆಡ್ತಾಯಿದ್ದಾಳೆ. ಸೊ ಅವಳಿಗೆ ಯಾವುದು ಆಡೋದು ಯಾವ್ದು ಬಿಡೋದು ಆ ಥರ ಕನ್ಫ್ಯೂಷನು. ಸೊ ನಾನು ಆರಾಮಾಗಿ ಅಲ್ಲೇ ನಿಂತ್ಕೊಂಡಿದ್ದೆ, ಯಾಕಂದರೆ ಮಕ್ಕಳನ್ನ ಒಬ್ಬರನ್ನೇ ಬಿಟ್ಬಿಟ್ಟು ನಾವು ಆರಾಮಾಗಿ ಇರೋಕ್ಕಾಗಲ್ಲ. ಯಾಕಂದರೆ ಅವ್ರು ಇನ್ನೂ ಸಣ್ಣವರಲ್ವ, ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಾವು ಹಿಂದೆನೇ ಇರಬೇಕು ಯಾವಾಗಲೂ. ಸೊ ಈ ಪಾರ್ಕಲ್ಲಿ ಏನೂ ಅಷ್ಟು ಜನ ಇರಲಿಲ್ಲ ನೋಡಿ. ಪರಿಣಿತ ಎಷ್ಟು ಸ್ಪೀಡಾಗಿ ಆಡ್ತಿದ್ದಾಳೆ. ಅವಳು ಆಡ್ತಾರೋದು ನೋಡಿದ್ರೆ ನನಗೆ ಭಯ ಆಗ್ತಾಯಿತ್ತು. ಆದರೂ ಕೂಡ ಅವಳು ಧೈರ್ಯವಾಗಿ ಆಡ್ತಾಯಿದ್ಲು. ಅವಳು ಇದು ಸ್ವಿಂಗೆಲ್ಲ ಚೆನ್ನಾಗಿ ಆಡ್ತಾಳೆ ಭಯ ಪಡ್ದಂಗೆ. ಆದರೆ ಅವಳು ಸ್ಲೈಡ್ ಆಡೋದಕ್ಕೆ ಸ್ವಲ್ಪ ಹೆದರ್ಕೊತಾ ಇದ್ಲು. ಅಂದರೆ ನಾರ್ಮಲ್ ಸ್ಲೈಡು ಅಂದರೆ ಆಡ್ತಿದ್ಲು. ಈ ಥರ ಕ್ರಾಸಿಂಗಲ್ಲಿ ಇರುತ್ತಲ್ಲ, ಫುಲ್ ಕವರ್ ಆಗಿರುತ್ತಲ್ಲ, ಅದ್ರ ಮೇಲೆ ಕುತ್ಕೊಳ್ಳೋಕ್ಕೆ ಭಯಪಡ್ತಾಯಿದ್ಲು ನೋಡಿ. ಇವಾಗ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ನಾನು ಕೂಡ ಹಾಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ಪೂರ್ವಿನ ಅವರು ಜೋಲಿ ಮೇಲೆ ಕೂರಿಸ್ತಾ ಇದ್ದಾರೆ. ಪೂರ್ವಿಗೆ ಭಯ ಆಗ್ತಿದೆ ಆ ಥರ ಜೋಲಿ ಕೂತ್ಕೊಳ್ಳೋಕ್ಕೆ, ಯಾಕಂದರೆ ಅವಳು ಅಷ್ಟು ಪ್ಲೇ ಪಾರ್ಕಲ್ಲೆಲ್ಲ ಆಟಾಡಿ ಅವಳಿಗೆ ರೂಢಿ ಇಲ್ಲ. ನಾವು ಅಷ್ಟು ಕರ್ಕೊಂಡು ಹೋಗಿಲ್ಲ ಹೊರಗಡೆ. ಸೊ ಇವಾಗ ನೋಡಿ ಕತ್ಲಾಗ್ತಾ ಬಂತು, ಮನೆಗೆ ಹೋಗ್ಬೇಕು ಇವಾಗ. ಇನ್ನೊಂದು ಸ್ವಲ್ಪ ಹೊತ್ತು ಆಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಕ್ಕ ಹೋಗೋಣ ಮನೆಗೆ ಅಂದರೆ ಒಂದು 5 ಮಿನಿಟ್ಸ್ ಆಟ ಆಡಲಿ ಬಿಡಿ ಅಕ್ಕ ಅಂತೀವಿ. ಆದರೂ ಕೂಡ ನಾವು ಮನೆಯಲ್ಲಿ ಆಟ ಆಡಿಸ್ಕೊಂಡು ಮಕ್ಕಳಿಗೆ ತಿನ್ನಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 9 o'clock ಆಗಿತ್ತು ನೋಡಿ. ಬಂದಿದ ತಕ್ಷಣ ಪರಿಣಿತ ಅವ್ರ ಅಮ್ಮನ ಹತ್ರ ಐಸ್ ಕ್ಯೂಬ್ಸ್ ಎಲ್ಲ ತೊಗೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ಆಟ ಆಡ್ತಿದ್ದಾಳೆ. ಹೇಗೋ ಆಟ ಆಡಲಿ ಅಂತ ನಾವು ಸುಮ್ಮನೆ ಇದ್ವಿ. ಅಕ್ಕ ಹೋಳಿಗೆ ತರ್ತೀನಿ ಅಂತ ಹೋಳಿಗೆ ತರ್ತಾ ಇದ್ದಾರೆ. ಯಾಕಂದರೆ ನಾನು ಬರೀ ಸಾಯಂಕಾಲ ಅನ್ನ ಸಾಂಬಾರು ಅಷ್ಟೇ ತಿಂದಿದ್ದೆ. ಈಗ ಸ್ವಲ್ಪ ಹೋಳಿಗೆ ತಿಂದು ಊಟ ಮಾಡಿ ಮಲಗೋಣ ಅಂತ.
ಫ್ರೆಂಡ್ಸ್, ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.